ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿಂದು ನಾನು ವಿಡಿಯೋ ಮಾಡ್ತಿರೋದು ಮೇನ್ ಮೋಟಿವ್ ಏನಪ್ಪ ಅಂತಂದರೆ, ಬಿಗ್ನರ್ಸ್ ಯಾರಿದಾರಲ್ಲ ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಬರಲಿ, ಅದ್ರ ಬಗ್ಗೆ ಏನಂತ ನಾನು ಇದರಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಕೆಲವರಿಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿರಲ್ಲ, ಏನೋ ಇನ್ವೆಸ್ಟಿಂಗ್ ಮಾಡೋದು ಹೆಂಗೆ ಅಂತೇಳಿ ಗೊತ್ತಿರಲ್ಲ. ಸೊ ಅವರಿಗೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲಪ್ಪ ಅಂತಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಫಸ್ಟ್ ಎಲ್ಲರ ಮೈಂಡಲ್ಲಿ ಬರೋದು ಇದೊಂಥರ ಗ್ಯಾಂಬ್ಲಿಂಗ್ ಇದೆ, ಇದರಲ್ಲೆಲ್ಲ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಫಿಟ್ ಇದರೆಲ್ಲ ಮಾಡೋಕ್ಕಾಗಲ್ಲ. ಇದೆಲ್ಲ ಒಂದು ನೆಗೆಟಿವ್ ನಮ್ಮ ಮೈಂಡಲ್ಲಿ ಬರುತ್ತೆ ಫ್ರೆಂಡ್ಸ್. ನಾವು ಯಾವಾಗ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಕೇಳ್ತೀವಲ್ಲ, ಕೇಳಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ ನಮ್ಮ ಮೈಂಡಲ್ಲಿ ಬರೋದೇ ಇದೆ ಈ ಮಿತ್. ಮಾರ್ಕೆಟಲ್ಲಿ ಇಲ್ಲ ಅದು ಇನ್ವೆಸ್ಟ್ ಮಾಡಿದ್ರೆ ತುಂಬ ಲಾಸ್ ಆಗುತ್ತೆ, ನಮ್ಮ ಪಕ್ಕದ ಮನೆಯವರು ಇದರಲ್ಲಿ ಮಾಡಿದ್ರು, ಅವ್ರು ಲಾಸ್ ಮಾಡ್ಕೊಂಡ್ರು, ನನ್ನ ಫ್ರೆಂಡ್ ಒಬ್ಬ ಮಾಡ್ದ, ಅವ್ನು ಲಾಸ್ ಮಾಡ್ಕೊಂಡ, ಈ ಥರ ತುಂಬ ನೀವು ರೂಮರ್ಸ್ನ ಕೇಳಿರ್ತೀರ. ಇದು ರೂಮರ್ಸ್ ಅಲ್ಲ, ಏನೋ ನೀವು ಮಾರ್ಕೆಟಲ್ಲಿ ಕೆಲವೊಬ್ರು ನಾಲೆಜ್ ಇರಲ್ದೇನೆ ಮಾಡಿರ್ತಾರೆ, ಅವ್ರು ಲಾಸ್ ಮಾಡ್ಕೋತಾರೆ, ಅವ್ರನ್ನ ಈ ಥರ ರೂಮರ್ ಸ್ಪ್ರೆಡ್ ಮಾಡ್ತಾರೆ, ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ಇಲ್ಲ ಸ್ಟಾಕ್ ಮಾರ್ಕೆಟ್ ನೀವು ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ, ನೀವು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ, ಇದು ತುಂಬ ರಿಸ್ಕಿ ಇರುತ್ತೆ. ಇದರಲ್ಲಿ ರಿಸ್ಕ್ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಏನಪ್ಪಾ ಅಂತಂದರೆ, ನಾವು ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಾಡಿದ್ರೆ ಇದು ತುಂಬಾ ಈಸಿ ಇದೆ. ಯಾರು ಅದನ್ನು ಅನಲೈಸ್ ಮಾಡಲ್ಲ, ಕ್ವಿಕ್ ಪ್ರಾಫಿಟ್ನ ಅರ್ನ್ ಮಾಡ್ಬೇಕಂತ ಹೋಗ್ತಾರಲ್ಲ, ಅವರಿಗೆಲ್ಲ ಇದೇನದ ಲಾಸ್ ಆಗ್ತದೆ. ಸೊ ಅವ್ರೇನಂತಾರೆ ಇದಕ್ಕೆ ಗ್ಯಾಂಬ್ಲಿಂಗ್ ಅಂತ ಹೆಸರು ಕೊಟ್ಟು ಮಾಡೋಕ್ಕಾಗಲ್ಲ ಹಂಗಂತ ಇದು ಮಾಡ್ತಾರೆ. ಸೊ ಫ್ರೆಂಡ್ಸ್, ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋದು ಏನಪ್ಪಾ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಇದು ಯಾವುದೇ ಥರ ಗ್ಯಾಂಬ್ಲಿಂಗ್ ಅಲ್ಲ, ರೈಟ್. ಇದರಲ್ಲಿ ಗ್ಯಾಂಬ್ಲಿಂಗ್ ಅಂತಂದರೆ ಒಳ್ಳೊಳ್ಳೆ ಟಾಪ್ ಕಂಪ್ನೀಸ್ ಲೈಕ್ ಟಾಟಾದಾಗಲಿ, ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ, ಆಮೇಲೆ HDFC ಬ್ಯಾಂಕ್, SBI ಬ್ಯಾಂಕ್ಸ್, ಮೆನಿ ಬ್ಯಾಂಕ್ಸ್ ಇವರೆಲ್ಲ ಲಿಸ್ಟೆಡ್ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಅಂದರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದಾರಾ? ಇಲ್ಲ ತಾನೆ. ಸೊ ಅದು ಏನಪ್ಪಾ ಅಂತಂದ್ರೆ, ಯಾರು ಅರ್ಥ ಮಾಡ್ಕೊಳ್ಳಲ್ದೇನೆ ಟ್ರೇಡ್ ಮಾಡಿ ಲಾಸ್ ಆಗಿ ಅವ್ರು ಇದಕ್ಕೆ ಗ್ಯಾಂಬ್ಲಿಂಗ್ ಅಂತ ಅಂತಾರೆ. ಬಟ್ ಇದೇ ಯಾವುದೇ ತರದ ಗ್ಯಾಂಬ್ಲಿಂಗ್ ಅಲ್ಲ. ಸೊ ನಾವು ಏನು ಮಾಡಬೇಕು, ಫಸ್ಟ್ ನ ಸ್ಟಡಿ ಮಾಡಬೇಕು. ಯಾವುದೇ ಒಂದು ಈ ಬಿಸ್ನೆಸ್ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ನೀವು ಕಲಿಬೇಕಾದ್ರೆ, ಏನೋ ಒಂದು ನೀವು ಯಾವುದೋ ಎಜುಕೇಶನ್ ಮಾಡಬೇಕಾಗಿತ್ತು, ಇಮಿಡಿಯೇಟ್ ಆಗಿ ನೀವು ಕಾಲೇಜ್ನ ಜಾಯ್ನ್ ಆಗಿಬಿಟ್ಟು ನೆಕ್ಸ್ಟ್ ಡೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರಾ? ಇಲ್ಲ ತಾನೆ. ಯಾವುದೇ ಒಂದು ಪ್ರತಿಯೊಂದನ್ನು ನೀವು ಮಾಡಬೇಕಾಗಿದೆ, ಇಟ್ ಟೇಕ್ಸ್ ಟೈಮ್. ಸೊ ಇಟ್ ಟೇಕ್ಸ್ ಟೈಮ್ ಟು ಲರ್ನ್. ನಾವು ಯಾವಾಗ ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅದನ್ನ ಏನಪ್ಪಾ ಅಂತಂದ್ರೆ ತಿಳ್ಕೊತೀವಿ, ಅದಕ್ಕೆ ಮುಂದೆ ನಾವು ಏನಪ್ಪಾ ಅಂತಂದ್ರೆ ಯಾವ ಥರ ಮಾಡ್ಬೇಕಂತ ಗೊತ್ತಾಗ್ತದೆ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್. ಫ್ರೆಂಡ್ಸ್, ಇವತ್ತು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ಸ್ ಅಂದ್ರೆ ಏನು? ಕೆಲವೊಬ್ರು ಜನಗೆ ಸ್ಟಾಕ್ಸ್ ಅಂದ್ರೆ ಏನು ಗೊತ್ತಿರಂಗಿಲ್ಲ, ರೈಟ್. ಸ್ಟಾಕ್ಸ್ ಅಂದ್ರೆ ಏನು ಏನಪ್ಪಾ ಅಂತಂದ್ರೆ, ಸಪೋಸ್ ಇವಾಗ ನಿಮ್ಮ ಫ್ರೆಂಡ್ ಯಾರ್ದೋ ಒಬ್ಬರದೊಂದು ಹೋಟೆಲ್ ಇದೆ ಅನ್ಕೊಳ್ಳಿ, ಒಂದು ಚಿಕ್ಕದು ವಡಾಪಾವ್ ಸೆಂಟರ್ ಇದೆ. ಸೊ ವಡಾಪಾವ್ ಸೆಂಟರ್ದು ಅವನೊಂದು 10,000 ಬಂಡವಾಳ ಫಸ್ಟ್ ಸ್ಟಾರ್ಟಿಂಗ್ ಅವ್ನು ಹಾಕ್ಬಿಟ್ಟು ವಡಾಪಾವ್ನ ಒಂದು ಸ್ಟಾಲ್ ಏನೋ ಒಂದು ಮಾಡ್ಕೊಂಡು ಅವನು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಸೊ ಆ ವಡಾಪಾವ್ ಇದಾಗಲಿ ಕಸ್ಟಮರ್ಸ್ ಬಂದು ಅದನ್ನ ಫೀಡ್ಬ್ಯಾಕ್ ಕೊಟ್ಟು ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಫುಡ್ನ ಅವನು ವಡಾಪಾವ್ನ ಸರ್ವ್ ಮಾಡ್ತಾ ಇದ್ದ ಎಲ್ಲ ಜನರಿಗೆ. ಸೊ ಅವಾಗ ಏನಾಯ್ತಪ್ಪ ಅಂತಂದ್ರೆ, ಇವನಿಗೆ ಒಂದು ರಿಟರ್ನ್ಸ್ ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ಬರೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ವಡಾಪಾವ್ ಜಾಸ್ತಿ ಸೆಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಿಂಗಾಗಿ ಏನಾಯ್ತಪ್ಪ ಅಂತ ಇವನಿಗೆ ಏನಾದ್ರು ಪ್ರಾಫಿಟ್ ಆಗ್ತದೆ. ಸೊ ಇವನ್ ಪ್ರಾಫಿಟ್ ಆದಾಗ ಆ ಫ್ರೆಂಡ್ ಏನ್ ಮಾಡ್ತಾನೆ, ಇಲ್ಲ ನಂದು ಒಳ್ಳೆ ಬಿಸ್ನೆಸ್ ನಡೆದದ, ಇದಕ್ಕೆ ಏನದನ್ನ ಇದು ಈ ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳಿ ಮಾಡ್ತಾನೆ. ಸೊ ಇವ್ರಿಗೆ ಒಬ್ಬನೇ ಒಂದು 3 ಜನ ಫ್ರೆಂಡ್ಸ್ಗೆ ಆಸ್ ಎ ಪಾರ್ಟ್ನರ್ ಆಗಿ ತಗೋತಾನೆ. ಸೊ 4 ಜನ ಸೇರ್ ಮಾಡಿ ಒಂದು 100 rupees ಲೈಕ್ 10,000 ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾನ ಸಿಂಗನು. ಇವಾಗ 1 lakh rupees ಅನ್ಕೊಡಿ, ಸಪೋಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ 1 lakh rupees ನ ಇವರು 4 ಜನ ಸೇರಿ ಇನ್ವೆಸ್ಟ್ ಮಾಡಿ ಒಂದು ಬಿಗ್ ವಡಾಪಾವ್ ಸ್ಟಾಲ್ ಏನ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಸೊ ಬಿಗ್ ವಡಾಪಾವ್ ಸ್ಟಾಲ್ ರೆಡಿ ಮಾಡಿದಾಗ ಇವ್ರದ್ದು ಏನಾಗುತ್ತೆ ಅಂತಂದ್ರೆ, ಒಂದು ಒಳ್ಳೆ ರಿಟರ್ನ್ಸ್ ಬರ್ತದೆ, ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತದೆ, ಒಳ್ಳೆ ಕ್ವಾಲಿಟಿ ವಡಾಪಾವ್ನ ಸರ್ವ್ ಮಾಡ್ತಾರೆ. ಸೊ ಇವ್ರಿಗೆ ಏನಾಗ್ತದೆ, ಬಿಸ್ನೆಸ್ ಇದರಲ್ಲಿ ಏನಾದ ಒಂದು 10% ಏನೋ ಪ್ರಾಫಿಟ್ ಆಗ್ತಿರುತ್ತೆ. ಸೊ 10% ಪ್ರಾಫಿಟ್ ಆಗಿದಾಗ ಏನಾಗ್ತದೆ, 4 ಜನ ಏನ ಸ್ಪ್ಲಿಟ್ ಮಾಡ್ಕೋತಾರೆ. ಸೊ 2.5 ಪ್ರತಿಯೊಬ್ಬರಿಗೆ ಇದರಲ್ಲಿ ಪ್ರಾಫಿಟ್ ಏನಾಗ್ತದೆ, ಒಬ್ಬೊಬ್ಬರಿಗೆ ಬರ್ತದೆ ಶೇರ್ ಪ್ರಾಫಿಟ್ ಬರ್ತವೆ. ಸೊ ಇವ್ರದ್ದು ವಿಚಾರ ಏನ್ ಬರ್ತಪ್ಪ ಅಂತಂದ್ರೆ, ಮುಂದಿನ ದಿನಗಳ ಇಲ್ಲಪ್ಪ ನಮ್ದು ಒಳ್ಳೆ ರಿಟರ್ನ್ಸ್ 1 lakh ನಾವು 2.5% ಬರ್ತಾ ಇದೆ, ನಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತಾ ಇದೆ. ಸೊ ನಾವು ಬಿಸ್ನೆಸ್ ನ ಇನ್ನೂ ಎಕ್ಸ್ಪಾಂಡ್ ಮಾಡಬೇಕು ಅಂತ ಇವ್ರ ಥಾಟ್ ಅಲ್ಲಿ ಬರುತ್ತೆ. ಸೊ ಇವ್ರಿಗೆ ಏನ್ ಮಾಡ್ಬೇಕು, ಇವಾಗ ನಂಬರ್ ಆಫ್ ಸ್ಟೋರ್ಸ್ ನ ಓಪನ್ ಮಾಡ್ಬೇಕು ಇವ್ರು. ಸೊ ನಂಬರ್ ಆಫ್ ಸ್ಟೋರ್ಸ್ ನ ಓಪನ್ ಮಾಡ್ಬೇಕಾಗಿತ್ತಂದ್ರೆ ಇವ್ರ ಹತ್ರ ದುಡ್ಡು ಇರಂಗಿಲ್ಲ, ಬಂಡವಾಳ ಬೇಕು, ಇವ್ರಿಗೆ ದುಡ್ಡು ಬೇಕಾಗಿರ್ತಾನೆ. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇನ್ವೆಸ್ಟರ್ನ ಸರ್ಚ್ ಮಾಡ್ತಾರೆ.
ಸೊ ಇನ್ವೆಸ್ಟರ್ ಸರ್ಚ್ ಮಾಡಿದಾಗ ಸಪೋಸ್ ಒಂದು ಯಾರೋ ಒಂದು ಒಳ್ಳೆ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಇಲ್ಲ ನನ್ನ ಹತ್ರ ದುಡ್ಡಿದೆ, ನಾನು ನಿಮ್ಗೆ ಏನಾದ್ರು ಒಂದು 10 ಲಕ್ಷ ಕೊಡ್ತೀನಿ, ಸೊ ನೀವು ಸ್ಟಾಲ್ಸ್ನ ಓಪನ್ ಮಾಡಿ. ಸೊ 10 ಲಕ್ಷ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, 1,00,000 ರೂಪಾಯಿ 10 ಸ್ಟಾಲ್ಸ್ನ ಓಪನ್ ಮಾಡ್ತಾರೆ, ರೈಟ್. ಸೊ 10 ಸ್ಟಾಲ್ಸ್ ಓಪನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ 10 ಸ್ಟಾಲ್ಸ್ ಅಲ್ಲಿ ಪರ್ ಮಂತ್ ಅವ್ರಿಗೆ ಏನಾಗ್ತದೆ, ಒಂದು ಒಳ್ಳೆ 10% ಪ್ರಾಫಿಟ್ ಬರ್ತಾ ಇದೆ. ಸೊ 10% ಪ್ರಾಫಿಟ್ ಬಂದಾಗ 10 ಲಕ್ಷಕ್ಕೆ 10% ಆದರೆ ಎಷ್ಟಾಗುತ್ತೆ, 1 ಲಕ್ಷ. ಸೊ ಅದರಲ್ಲಿ ಅವ್ರು ಮತ್ತೆ ಡಿವೈಡ್ ಸ್ಪ್ಲಿಟ್ ಮಾಡಿಕೊಂಡು ಅರ್ನ್ ಮಾಡ್ತಾರೆ. ಅದರಲ್ಲಿ ಇವಾಗ ಯಾರು 10 ಲಕ್ಷ ರೂಪಾಯಿ ಬಂಡವಾಳ ಹೂಡಿರ್ತಾರಲ್ಲ, ಅವರಿಗೆ ಒಂದು ಏನ್ ಸ್ಟಾಕ್ಸ್ ಇರುತ್ತೆ, ಸೊ ಲೈಕ್ ಇದ್ರದ್ದು ಏನ್ ಶೇರ್ಸ್ ಇರುತ್ತೆ ನೋಡಿ, ಇದೇನ್ ಶಾಪ್ ಇದೆ ಅಲ್ಲಿ ಓಪನ್ ಮಾಡಿದಾರಲ್ಲ, ಸಪೋಸ್ ಒಂದು XYZ ಏನೋ ಒಂದು ನೇಮ್ ಕೊಟ್ಟಿರ್ತಾರೆ ಇದಕ್ಕೆ, ಈ ಕಂಪ್ನಿ ಅಂತ ತಿಳ್ಕೊಳ್ಳಿ. ಇವಾಗ ಇದೊಂದು ಒಳ್ಳೆ ಒಂದು ನಂಬರ್ ಆಫ್ ಸ್ಟಾಲ್ಸ್ ಇದಾದ್ಮೇಲೆ ಒಂದು ಕಂಪ್ನಿಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಂಡು ಏನೋ XYZ ಒಂದು ಕಂಪ್ನಿ ಹೆಸರು ಇಟ್ಕೊಂಡು ಅದನ್ನ ಅವರು ಇದು ಮಾಡ್ತಾರೆ, ರೈಟ್, ನಡೆಸ್ತಾರೆ. ಸೊ ರನ್ ಮಾಡ್ಬೇಕಾಗಿದೆ. ಇವಾಗ 10 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದವರಿಗೆ ಅವ್ರಿಗೆ ಇನ್ವೆಸ್ಟ್ ಮಾಡಿದಾಗ ಅವ್ರಿಗೆ ಏನ ಮಾಡ್ತಾರಪ್ಪ ಅಂತಂದ್ರೆ ಒಂದು ಲೈಕ್ 5% 6% ಇದರಲ್ಲಿ ಏನಂದ್ರೆ ಶೇರ್ಸ್ ಕೊಡ್ತಾರೆ. ಸೊ ಶೇರ್ಸ್ ಕೊಟ್ಟಾಗ ಅವ್ರಿಗೆ ಏನಾಗ್ತದೆ, ಏನ್ ಪ್ರಾಫಿಟ್ನಾಗ ಏನಾಗ್ತದೆ, ಆ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟಿಗೆ ಅಷ್ಟು ಶೇರ್ ವ್ಯಾಲ್ಯೂ ಅಮೌಂಟ್ ಏನದ ಪ್ರಾಫಿಟ್ ಅವ್ರಿಗೆ ಇನ್ವೆಸ್ಟರ್ ಯಾರು ಬಂಡವಾಳ ಮಾಡಿರ್ತಾರ ಅವ್ರಿಗೆ ಹೋಗ್ತದೆ. ಸೊ ಇದೆಲ್ಲ ಪ್ರೊಸೀಜರ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಅಂತಂದ್ರೆ ಸ್ಟಾಕ್ ಲಿಸ್ಟ್ ಆಗ್ಬೇಕಾಯ್ತಂದ್ರೆ ಅದಕ್ಕೆ ಮುಂದಿನ ಇದ್ರಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ IPO ಅಂತ ಬರುತ್ತೆ. ಸೊ ಅದು IPO ಅಂತಂದ್ರೆ ಪಬ್ಲಿಕ್ ನ ಅದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಲಿಸ್ಟ್ ಮಾಡ್ಕೋತಾರೆ. ಆಮೇಲೆ ಇದು ಯಾವ ತರ ಲಿಸ್ಟ್ ಆಗುತ್ತೆ, ಎಲ್ಲಿ ಲಿಸ್ಟ್ ಆಗುತ್ತೆ, ಎಲ್ಲಿ ಮಾಡಬೇಕು, ಅದು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಇದು ಇಲ್ಲಿವರೆಗೂ ಇದು ಅಂಡರ್ಸ್ಟ್ಯಾಂಡ್ ಆಯ್ತು. 1 ಸೆಕೆಂಡ್ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದರಲ್ಲಿ 1 ಸೆಕೆಂಡ್ ಗೈಸ್, ಇದು ಕ್ಲಿಯರ್ ಮಾಡ್ತೀನಿ. ಶೇರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ವಲ್ಪ ಶೇರ್ಸ್ನ ಇವ್ರು ಕೊಡ್ತಾರೆ. 1 ಸೆಕೆಂಡ್ ಇದು ಕ್ಲಿಯರ್ ಮಾಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಐ ಹೋಪ್ ಇಲ್ಲಿವರೆಗೂ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ಅನ್ಕೊಂಡಿದ್ದೀನಿ. ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಪ್ರಾಫಿಟ್ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ ಅಂತೇಳಿ. ಸೊ ನೀವು ಯಾವುದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದ್ರೆ ಅದ್ರ ಫಸ್ಟ್ ನಾ ಕಂಪ್ನಿ ಫಂಡಮೆಂಟಲ್ಸ್ ಅಂದ್ರೆ ಕಂಪ್ನಿ ಯಾವ ತರ ಇದೆ, ಎಷ್ಟು ವರ್ಷದಿಂದ ನಡೀತಾ ಇದೆ, ಇವರು ಗ್ರೋತ್ ಎಷ್ಟಿದೆ, ಇದೆಲ್ಲ ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಕು. ಸಪೋಸ್ ಈಗ ಯಾವುದೋ ಒಂದು ಕಂಪ್ನಿ ಇದೆ, XYZ ಕಂಪ್ನಿ ಇದೆ. ಸೊ XYZ ಕಂಪ್ನಿ ಅವ್ರದ್ದು ತುಂಬಾ ಸ್ಟಾರ್ಟಿಂಗ್ ಇಂದಾನೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ರೇಂಜ್ ಅಲ್ಲಿ ಇವ್ರದ್ದು ಎಲ್ಲ ಕಡೆ ಮಾರ್ಕೆಟಿಂಗ್ ಇದೆ, ಒಂದು ಚೆನ್ನಾಗಿ ನಡೀತಾ ಇದೆ. ನೀವು ಎಲ್ಲ ಸ್ಟಡಿ ಮಾಡ್ಕೋತೀರ, ಇದು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಕಂಪ್ನಿದು ಒಳ್ಳೆ ಹೆಸರಿದೆ ಮಾರ್ಕೆಟ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ, ನೀವು ಸಪೋಸ್ ಒಂದು ಕಂಪ್ನಿದು ಒಂದು ಏನೋ ಒಂದು 100 ರೂಪೀಸ್ ಒಂದು ಶೇರ್ ಇತ್ತಂದ್ರೆ ಒಂದು 10-20 ಶೇರ್ನ ನೀವು ಪರ್ಚೇಸ್ ಮಾಡ್ತೀರಿ. ಸೊ 100 ರೂಪೀಸ್ ಪ್ರೈಸ್. ಸೊ 100 ರೂಪೀಸ್ ಪ್ರೈಸ್ ಆಗಿ ನೀವು 10 ಶೇರ್ಸ್ ಪರ್ಚೇಸ್ ಮಾಡ್ತೀರಿ. ಇದು 100 ರೂಪೀಸ್ ಇದ್ದಿದ್ದು ಮಾರ್ಕೆಟ್ ಒಂದ್ ದಿನ ಏನಂತ 150 ರೂಪೀಸ್ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, 50 ರೂಪೀಸ್ ಪ್ರಾಫಿಟ್ ಆಗ್ತದೆ ಒಂದು ಶೇರ್ ಇಂದ. ಸೊ ನೀವು 10 ಶೇರ್ ಮಾಡಿದ್ದೀರಾ, ಸೊ 10 ಇಂಟು 50 ಮಾಡಿದಾಗ ನಿಮ್ಗೆ ಏನು ಪ್ರಾಫಿಟ್ ಆಗುತ್ತೆ, 500. ಲೈಕ್ ಆ ತರ ನಿಮ್ಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ನೀವು ಅವಾಗ ಪ್ರಾಫಿಟ್ನ ಬುಕ್ ಮಾಡ್ಕೋಬಹುದು, ಕ್ಲೋಸ್ ಮಾಡ್ಕೋಬಹುದು. ಸೊ ಪ್ರಾಫಿಟ್ ಆಗುತ್ತೆ, ಬಟ್ ಇದರಲ್ಲಿ ಲಾಸ್ ಆಗುತ್ತೆ. ನೀವು ಕಂಪ್ನಿ ಯಾವ ಚಾಯ್ಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ಈಗ 100 ರೂಪೀಸ್ ಅಲ್ಲಿ ನೀವು 10 ಶೇರ್ಸ್ ಪರ್ಚೇಸ್ ಮಾಡಿದ್ರೆ 150 ಹೋದ್ರೆ ನಿಮಗೆ 500 ರೂಪೀಸ್ ಪ್ರಾಫಿಟ್ ಆಯ್ತು, ರೈಟ್. ಈಗ ಸಪೋಸ್ ಅದೇ ಶೇರು ನಿಮಗೆ -50 ಅಲ್ಲಿ ಬಂತು, ಅವಾಗ ಇವಾಗ ಮಾರ್ಕೆಟ್ ಏನೋ ಬ್ಯಾಡ್ ನ್ಯೂಸ್ ಬಂತು, ಈ ಕಂಪ್ನಿಯಲ್ಲಿ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದ, ಆವಾಗ ಇವ್ರ ಕಂಪ್ನಿದ ಟಾಪ್ ಹೆಡ್ ಇದ್ದಾಗ ಅವ್ರದ್ದು ಏನೋ ಬ್ಯಾಂಕರ್ ಏನೇನೋ ಅದು XYZ ಏನೋ ಆಗಿ ನಿಮಗೆ ಈ ಕಂಪ್ನಿಯಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಸಿನಾರಿಯೋ ಬಂತು. ನೆಗೆಟಿವ್ ಸಿನಾರಿಯೋ ಬಂದಾಗ ಏನಾಗುತ್ತೆ, ಕಂಪ್ನಿ ಲಾಸ್ ಅಲ್ಲಿ ಹೋಗುತ್ತೆ. ಸೊ ಶೇರ್ಸ್ ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅವಾಗ ನೀವು -50 ಅಲ್ಲಿ ಬಂತು. ಸೊ ಇಂಟು 10 ಶೇರ್ಸ್ ಮಾಡಿದಾಗ -500 ನಿಮಗೆ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ನೀವು ಕಂಪ್ನಿ ಚಾಯ್ಸ್ ಮಾಡೋದು ಬೆಟರ್. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಕಂಪ್ನಿ ಫಂಡಮೆಂಟಲ್ಸ್ ಹೆಂಗೆ, ಅದರದ್ದು ಯಾವುದೋ ಒಂದು ಪ್ರೊಡಕ್ಷನ್ ಇತ್ತು ಅಂದ್ರೆ ಪ್ರೊಡಕ್ಷನ್ ಯಾವ ತರ ಇತ್ತು, ಎಷ್ಟು ಸೆಲ್ ಆಗ್ತಾ ಇದೆ, ಅದೆಲ್ಲ ಡೀಟೇಲ್ ಆಗಿ ನೀವು ಕಂಪ್ಲೀಟ್ ಅದ್ರದ್ದು ಮಾಹಿತಿ ತಗೊಂಡು ಅದ್ರ ಮೇಲೆ ನೀವು ಫಸ್ಟ್ ಏನಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು ಫ್ರೆಂಡ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ 3-4 ತರ ಸೆಗ್ಮೆಂಟ್ಸ್ ಬರುತ್ತೆ. ಅದು ಯಾವ ತರಪ್ಪ ಅಂತಂದ್ರೆ ಇಂಟ್ರಾಡೇ ಅಂತ ಬರುತ್ತೆ, ಸ್ವಿಂಗ್ ಟ್ರೇಡಿಂಗ್ ಅಂತ ಬರುತ್ತೆ, ಆಮೇಲೆ ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ.
ಸೊ ಇದು ಟಾಪಿಕ್ಸ್ ಬರುತ್ತೆ. ಇದರ ಒಂದು ಶಾರ್ಟ್ ನಿಮಗೆ ಹೇಳ್ತೀನಿ. ಇದಕ್ಕೂ ಬಿಫೋರ್ ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಸಾರಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ NSE ಮತ್ತಂಗೆ BSE ಅಂದ್ರೆ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಇದು ಯಾವಾಗ ಬಂತು, ಆಮೇಲೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾವಾಗ ಬಂತು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ NSE ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಾಗ ಫಸ್ಟ್ ನೀವು ನ್ಯೂಸ್ ಅಲ್ಲಿ ಕೇಳ್ತಿದ್ರೆ NSE ಬಂತು, ಆಮೇಲೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಈ ತರ ನೀವು ಮಾರ್ಕೆಟ್ ಅಲ್ಲಿ ಕೇಳಿರ್ತೀರಾ, ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ರೈಟ್. ಸೊ NSE ಅಂತಂದ್ರೆ ಏನಪ್ಪ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 1992. ಸೊ 1992ದಾಗ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದೆ. ಇದು ಟ್ರೇಡಿಂಗ್ ಸ್ಟಾರ್ಟ್ ಅಂದ್ರೆ ಇದು ಸ್ಟಾರ್ಟ್ ಆಗಿದ್ದು 1992ದಾಗ, ಇದು ಟ್ರೇಡಿಂಗ್ ಸ್ಟಾರ್ಟ್ ಆಗಿದ್ದು 1994ದಾಗ. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಇದು ಸ್ಟಾರ್ಟ್ ಆಯ್ತು. ಇದೇನಪ್ಪಾ ಅಂತಂದ್ರೆ ಇದು ಇಂಡಿಯಾದ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅದ, ರೈಟ್. ಇದರಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಏನಪ್ಪಾ ಅಂತಂದ್ರೆ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಆಮೇಲೆ ಏನಪ್ಪಾ ಅಂತಂದ್ರೆ NSE ದವರು ಎಲೆಕ್ಟ್ರಿಕಲ್ ಟ್ರೇಡಿಂಗ್ ಸಿಸ್ಟಮ್ ನ ಇಂಟ್ರೊಡಕ್ಷನ್ ಮಾಡ್ತಾರೆ. ಇದು 1992 ಕಿಂತ ಬಿಫೋರ್ ಸ್ಟಾಕ್ ಮಾರ್ಕೆಟ್ ಇತ್ತು, ಬಟ್ ಅದು ಏನಪ್ಪಾ ಅಂತಂದ್ರೆ ಮ್ಯಾನ್ಯುವಲಿ ಆಗ್ತಿತ್ತು. ಪ್ರತಿಯೊಂದು ಶೇರ್ಸ್ ನ ಬೈ ಮಾಡೋದು, ಪ್ರತಿಯೊಂದು ಶೇರ್ಸ್ ನ ಸೆಲ್ ಮಾಡೋದು ಮ್ಯಾನ್ಯುವಲಿ ಆಗ್ತಿತ್ತು. ಅದು ಏನಾಯ್ತು, ಮುಂದೆ ಬರ್ತಾ 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 1994ದಾಗ ಏನಾಗ್ತದೆ, ಅದು ಎಲೆಕ್ಟ್ರಾನಿಕ್ ಲೈಕ್ ಸಿಸ್ಟಮ್ ಅಲ್ಲಿ ಅದು ಇಂಪ್ಲಿಮೆಂಟ್ ಮಾಡುತ್ತೆ, ಯಾವುದು NSE ದವರು. BSE ಅಂದ್ರೆ ಏನಪ್ಪಾ ಅಂತಂದ್ರೆ BSE ಇದೆ 1875ದಾಗ ಇದು ಸ್ಟಾರ್ಟ್ ಆಗ್ಯದ. ಒನ್ ಆಫ್ ದ ಓಲ್ಡೆಸ್ಟ್ ಏಷ್ಯಾದಾಗೆ, ಇಡೀ ಏಷ್ಯಾದಾಗೆ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ್ದಪ್ಪ ಅಂತಂದ್ರೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಏನದಪ್ಪ ಅಂತಂದ್ರೆ ಅರ್ಲಿಯರ್ ಯಾವಾಗ ಸ್ಟಾರ್ಟಿಂಗ್ ಇಂದ ಏನು ಓಪನ್ ಆಗ್ಯದಲ್ಲ, ಇದು ಯಾವಾಗ ಏನಾಗ್ತಿತ್ತು, ಮ್ಯಾನ್ಯುವಲಿ ಆಗ್ತಿತ್ತು. ಅವಾಗ ಏನ ಹೇಳದಲ್ಲ, ಸೊ ಮ್ಯಾನ್ಯುವಲಿ 1875 ಇಂದ ಏನ ಮ್ಯಾನ್ಯುವಲ್ ಆಗ್ತಿತ್ತು ಪ್ರತಿಯೊಂದು ಶೇರ್ಸ್ ನ. ಇವಾಗ ಯಾವುದೋ ಒಂದು ಕಂಪ್ನಿ ಎಕ್ಸ್ ಕಂಪ್ನಿ ಇದೆ, ಎಕ್ಸ್ ಕಂಪ್ನಿ ಶೇರ್ ವ್ಯಾಲ್ಯೂ 10 rupees ಇದೆ. ಸೊ ನೀವು 10 rupees ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ಏನಾಗ್ತದೆ, ಮ್ಯಾನ್ಯುವಲಿ ಪರ್ಚೇಸ್ ಮಾಡ್ತಿದ್ರು. ಒಂದು ರಿಸಿಪ್ಟ್ ಕೊಡ್ತಿರು, ಈ ಎಕ್ಸ್ ಕಂಪ್ನಿದವ್ರು ಏನ್ ಮಾಡ್ತಿರು, ನೀವು ಹೋಗಿ ಒಂದು 10 ರೂಪಾಯಿ ಕೊಟ್ಟಾಗ ಆ ಕಂಪ್ನಿದ ಒಂದು ರಿಸಿಪ್ಟ್ ಕೊಡ್ತಿರು. ಅದು ಏನಾಗ್ತಿತ್ತು, ಆ ಕಂಪ್ನಿ ಸ್ಟಾಕ್ ನೀವು ಪರ್ಚೇಸ್ ಮಾಡ್ದಂಗೆ ಆಗ್ತಿತ್ತು. ಈ ಕೆಲವೊಂದು ನ್ಯೂಸ್ ಅಲ್ಲಿ ನೀವು ನೋಡಿರ್ಬೇಕು, ಇಲ್ಲ ಯಾವುದೋ ಟಾಟಾ ಕಂಪ್ನಿದವ್ರು ಅವಾಗ ಏನೋ ಅವ್ರ ಓಲ್ಡ್ ಶೇರ್ಸ್ ಏಷ್ಯನ್ ಪೇಂಟ್ ಅಲ್ಲಿ ಟಾಟಾದಲ್ಲಿ ಯಾರೋ ಪರ್ಚೇಸ್ ಮಾಡ್ಕೊಂಡಿದ್ರು, ಬಾಂಡ್ ಇತ್ತು, ಬಾಂಡ್ ಹತ್ರ ಪೇಪರ್ ಅಲ್ಲಿ ಇತ್ತು ಅವಾಗ. ಸೊ ಪೇಪರ್ ಅಲ್ಲಿ ಎಷ್ಟು ಶೇರ್ ನ ಪರ್ಚೇಸ್ ಮಾಡಿದ್ರು, ಇವಾಗ ಅದ್ರ ಎಷ್ಟು ಕ್ರೋರ್ ರುಪೀಸ್ ಅದ್ರ ವ್ಯಾಲ್ಯೂಯೇಷನ್ ಆಗಿದೆ, ಈ ತರ ಎಲ್ಲ ನೀವು ನ್ಯೂಸ್ ಅಲ್ಲಿ ಕೇಳಿರ್ತೀರ. ಸೊ ಅವಾಗ ಏನಾಯ್ತು, ಪೇಪರ್ ಅಲ್ಲಿ ಇತ್ತು. ಬಟ್ ಅದು ಮುಂದಿನ 1994 ಇಲ್ಲಿ ಮುಂದೆ ಬಂದಾಗ ಏನಾಗ್ತದೆ, ಅದು ಎಲ್ಲ ಡಿಜಿಟಲೈಸ್ ಆಯ್ತು. ಸೊ ಇದು ಏನಪ್ಪಾ ಅಂತಂದ್ರೆ NSE ಮತ್ತೆ BSE, ರೈಟ್. BSE ಅಲ್ಲಿ ಮೇಜರ್ ಏನದ ಅಂತಂದ್ರೆ ವ್ಯಾಲ್ಯೂ, NSE ಅಲ್ಲಿ BSE ಅಲ್ಲಿ ಮೇಜರ್ ವ್ಯಾಲ್ಯೂ ಏನದ, ವಾಲ್ಯೂಮ್ ಅಂದ್ರೆ ನಂಬರ್ ಆಫ್ ಶೇರ್ಸ್ ಬೈ ಅಂಡ್ ಸೆಲ್ ಆಗೋದು ಇದರಲ್ಲೇ ಜಾಸ್ತಿ ಆಗ್ತದೆ, ರೈಟ್. NSE ಅಂದ್ರೆ ಏನ್ ಗೊತ್ತಾಯ್ತು, BSE ಅಂದ್ರೆ ಏನ್ ಗೊತ್ತಾಯ್ತು. ಸೊ ಇದ್ರಾಗ NSE ಒಳಗೆ ಏನ್ ಬರ್ತಾವಪ್ಪ ಅಂತಂದ್ರೆ ನಂಬರ್ ಆಫ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಆಮೇಲೆ ಇದು NSE ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಈ ತರ ಇಂಡೆಕ್ಸಸ್ ಬರುತ್ತೆ. ಸೊ ನಿಫ್ಟಿ ಅಂತಂದ್ರೆ ಏನಪ್ಪ, ನಿಫ್ಟಿ 50 ಅಂತಂದ್ರೆ ಏನು, ಈಗ ನಾನು ಮಾರ್ಕೆಟ್ ಅಲ್ಲಿ ಹೇಳ್ತೆ, ಇಲ್ಲ ನಿಫ್ಟಿ 50 ಗ್ಯಾಪ್ ಅಪ್ ಓಪನ್ ಆಯ್ತು, ಇಲ್ಲಿದೆ ನೋಡಿ ನಿಫ್ಟಿ 50. ಸೊ ನಿಫ್ಟಿ 50 ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಫ್ಟಿ 50 ಅಂದ್ರೆ 50 ನಂಬರ್ ಆಫ್ ಕಂಪ್ನೀಸ್. ಈ ನಿಫ್ಟಿ ಇಂಡೆಕ್ಸ್ ಅಲ್ಲಿ 50 ನಂಬರ್ ಆಫ್ ಟಾಪ್ 50 ನಂಬರ್ಸ್ ಆಫ್ ಕಂಪ್ನೀಸ್ ಇದೆ ಈ ಯಾವುದರಲ್ಲಿ, ಇಂಡೆಕ್ಸ್ ಅಲ್ಲಿ. ಸೊ ಯಾವ್ದವ ಇಂಡೆಕ್ಸ್ ಅಲ್ಲಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದ್ರಾಗ ಲೈಕ್ ರಿಲಯನ್ಸ್ ದವ್ರದಾಯ್ತು, ಟಾಟಾದವ್ರದಾಯ್ತು, ಆಮೇಲೆ HDFC ಆಯ್ತು. ಸೊ ಇವೆಲ್ಲ ಟಾಪ್ ಏನ್ ಕಂಪ್ನೀಸ್ ಬ್ಯಾಂಕ್ಸ್ ಇದೆಯಲ್ಲ, ಇದರಲ್ಲಿ ಲಿಸ್ಟ್ ಆಗ್ಯದ, ರೈಟ್. ಇನ್ಫೋಸಿಸ್ ಆಯ್ತು, ಆಮೇಲೆ ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್, ಇವರೆಲ್ಲ ನಂಬರ್ ಆಫ್ ಏನದ 50 ಕಂಪ್ನೀಸ್ ಇದ್ರಾಗ ಈ ಇಂಡೆಕ್ಸ್ ನಾಗ ಇದಾಗ್ತದ. ಸೊ ಏನಪ್ಪಾ ಅಂತಂದ್ರೆ ಇಂಡೆಕ್ಸ್ ಯಾವಾಗ 50 ಕಂಪ್ನೀಸ್ ಏನ್ ಪ್ರೈಸ್ ಮೂವ್ ಆಗ್ತಿರ್ತಾರೋ ಆ ಪ್ರೈಸಸ್ ಕನ್ಸಿಡರ್ ಮಾಡಿಕೊಂಡು ಈ ನಿಫ್ಟಿ 50 ಇಂಡೆಕ್ಸ್ ಏನದ ಪ್ರೈಸ್ ನ ಮೂವ್ಮೆಂಟ್ ಮಾಡ್ತದ. ಐ ಹೋಪ್ ಇದು ಇನ್ ಡೀಪ್ ಆಗಿ ನಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 50 ಅಂದ್ರೆ ಏನು, ನಂಬರ್ 50 ಕಂಪ್ನೀಸ್ ಇದರಲ್ಲಿ ಇರುತ್ತೆ. ಬ್ಯಾಂಕ್ ನಿಫ್ಟಿ ಅಂತಂದ್ರೆ ಏನು, ಅದರಲ್ಲೂ ಸೇಮ್ ಎಕ್ಸಾಂಪಲ್ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ಈಸ್ ನಥಿಂಗ್ ಬಟ್, ಬ್ಯಾಂಕ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ ಅಂದ್ರೆ ನಂಬರ್ ಆಫ್ ಮೇಜರ್ ಆಫ್ ಯಾವ ಬ್ಯಾಂಕ್ಸ್ ಇರುತ್ತಲ್ಲ ಆ ಬ್ಯಾಂಕ್ಸ್ ನ ಈ ಬ್ಯಾಂಕ್ ನಿಫ್ಟಿಯಲ್ಲಿ ಏನದ ಸ್ಟಾಕ್ ಲಿಸ್ಟ್ ಮಾಡಿರ್ತಾರೆ. ಸೊ ನಿಫ್ಟಿ 50 ಅಂತಂದ್ರೆ ಏನು, ಅದರಲ್ಲಿ ಲೈಕ್ ನಿಫ್ಟಿ ಇಸ್ ನಥಿಂಗ್ ಬಟ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಕಂಪ್ನೀಸ್ಗಳು ಟಾಟಾದು, ರಿಲಯನ್ಸ್, ಇದೆಲ್ಲ ಕಂಪ್ನಿಗಳು ಅದರಲ್ಲಿ ಲಿಸ್ಟ್ ಆಗಿರ್ತಾವ.
BSE ಒಳಗೆ ಏನದ ಬ್ಯಾಂಕ್ಸ್ಗಳು ಎಲ್ಲ ಇಷ್ಟು HDFC ಬ್ಯಾಂಕ್ ಆಯಿತು, ICICI ಬ್ಯಾಂಕ್ ಆಯಿತು, ಆಕ್ಸಿಸ್ ಬ್ಯಾಂಕ್ ಆಯಿತು, ಕರ್ನಾಟಕ ಕೋಟಕ್ ಬ್ಯಾಂಕ್, ಇವೆಲ್ಲ ಅದ್ರಾಗ ಏನದ ಲಿಸ್ಟ್ ಆಗಿರ್ತಾವ. ಇದ್ರಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ 1986 ಒಳಗ ಸೆನ್ಸೆಕ್ಸ್ ಅಂದ್ರೆ ಸೆನ್ಸಿಟಿವ್ ಇಂಡೆಕ್ಸ್, ಇದು ಒಂದು ಸೆನ್ಸೆಕ್ಸ್ ಅಂತ ಹೇಳಿ ಒಂದು ಮತ್ತೊಂದು ಏನಪ್ಪಾ ಅಂತಂದ್ರೆ ಇಂಡೆಕ್ಸ್ ನ BSE ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರಲ್ಲಿ ನಂಬರ್ ಅಂದ್ರೆ 30 ಕಂಪ್ನಿ ಅದ್ರಾಗ ಏನದ ಇರ್ತಾವ. ಯಾವ್ದ್ರಾಗ ಸೆನ್ಸೆಕ್ಸ್ ನ ಯಾವ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಇದು ಹೇಳ್ದಲ್ಲ ಈ ಜಸ್ಟ್ ಆಮೇಲೆ ಹಿಂದೂಸ್ತಾನ್ ಯೂನಿಲಿವರ್, ಭಾರತ್, ಇವು ಏರ್ಟೆಲ್, ಇವು ಎಲ್ಲ BSNL ಇವೆಲ್ಲ ಏನ್ ಬರ್ತಾವಲ್ಲ ಇದೆಲ್ಲ ಸೆನ್ಸೆಕ್ಸ್ ಇದ್ರಾಗ ಬರ್ತಾವ. ರೈಟ್. ರೈಟ್. ಇದ್ರಾಗ ಐ ಹೋಪ್ ಇಲ್ಲಿವರೆಗೂ ಹೇಳಿದ್ದೇನದ ನಮ್ಗೆ ಸ್ವಲ್ಪ ನಾಲೆಜ್ ಬಂತು ಅಂತ ಹೇಳ್ಕೊತೀನಿ. ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ನಿಫ್ಟಿ 50. ಸೊ ನಿಫ್ಟಿ 50 ಏನದ 50 ಕಂಪ್ನೀಸ್ ಇರ್ತಾವ. ನಿಫ್ಟಿ 50 ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಬರೆಯಕ್ಕೆ ಎಲ್ಲ ಸಿಸ್ಟಮ್ ಅಲ್ಲಿ ಬರೆಯಕ್ಕೆ ಒಂದು ಸ್ವಲ್ಪ ಇದು ಆಗ್ತದ. ಸೊ 12 ಕಂಪ್ನೀಸ್ ಲಿಸ್ಟ್ ಇರ್ತದೆ, ಅಂದ್ರೆ 12 ಬ್ಯಾಂಕ್ಸ್. ಯಾವುದು ಇವಾಗ ಜಸ್ಟ್ ಹೇಳೋದಲ್ಲ ಬ್ಯಾಂಕ್ಸ್, ಅದು 12 ಬ್ಯಾಂಕ್ಸ್ HDFC, ICICI, ಆಕ್ಸಿಸ್, ಕೋಟಕ್ ಮಹಿಂದ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಲೇಟೆಡ್ ಈ ತರ ಯಾವ ಹೊಸ ಬಂದಿರ್ತಾವಲ್ಲ ಈ ಬ್ಯಾಂಕ್ನ ಯಾವುದೇ ಒಂದು ಹೊಸ ಬ್ಯಾಂಕ್ ಬಂದ್ರು ಏನ IPO ಅವರು ಲಿಸ್ಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನದ ಈ ಬ್ಯಾಂಕ್ ನಿಫ್ಟಿಯಲ್ಲಿ ಅದನ್ನ ಆಡ್ ಮಾಡ್ತಾರೆ. ಟಾಪ್ 12 ಕಂಪ್ನೀಸ್, ಬ್ಯಾಂಕ್ ಕಂಪ್ನೀಸ್ ಅದು. ಆಮೇಲೆ ಸೆನ್ಸೆಕ್ಸ್ ಇವಾಗ ಹೇಳೋದಲ್ಲ ಸೆನ್ಸೆಕ್ಸ್ ಇದೇನಪ್ಪ ಅಂತಂದ್ರೆ ಇದರಲ್ಲಿ 30 ಕಂಪ್ನೀಸ್ ಲಿಸ್ಟೆಡ್ ಆಗಿರ್ತಾವ. ಆಮೇಲೆ ಯಾವ್ದಪ್ಪ ಅಂದ್ರೆ ಭಾರತಿ ಏರ್ಟೆಲ್, ಹಿಂದೂಸ್ತಾನ್ ಯೂನಿಲಿವರ್, ಇನ್ಫೋಸಿಸ್, ಯಾವ ಸಮ್ ಫಾರ್ಮಾ ಸೆಕ್ಟರ್ಸ್ ಏನೇನು ಬರ್ತಾವಲ್ಲ ಅದೆಲ್ಲ ಈ ಸೆನ್ಸೆಕ್ಸ್ ನಾಗ ಏನದ ಲಿಸ್ಟೆಡ್ ಆಗಿರ್ತಾವ. ರೈಟ್ ಫ್ರೆಂಡ್ಸ್, ಐ ಹೋಪ್ ಇಲ್ಲಿವರೆಗೂ ಹೇಳಿದ್ದೆಲ್ಲ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ಅನ್ಕೊಂಡಿದ್ದೀನಿ. ಇದು NSE BSE ಅಂದ್ರೆ ನಿಮ್ಗೆ ಏನದ ಒಂದು ಸ್ವಲ್ಪ ಗೊತ್ತಾಯ್ತು. ನೆಕ್ಸ್ಟ್ ನೀವು ಇನ್ನೊಂದು ವರ್ಡ್ ಜಾಸ್ತಿ ಕೇಳಿರ್ತೀರ ಏನಪ್ಪಾ ಅಂತಂದ್ರೆ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. IPO ಅಂತ ನೀವು ಕೇಳಿರ್ತೀರ. ಸೊ IPO ಅಂದ್ರೆ ಏನು, ನಿಮಗೆ ಮಾರ್ಕೆಟಲ್ಲಿ ಇಲ್ಲ ಅದು ಝೊಮ್ಯಾಟೊ ಕಂಪ್ನಿದು ಒಂದು IPO ಲಾಂಚ್ ಆಗ್ತಾ ಇದೆ. ಆಮೇಲೆ ಸ್ವಿಗ್ಗಿದವ್ರು IPO ಲಾಂಚ್ ಮಾಡ್ತಾ ಇದ್ದಾರೆ. ಸೊ IPO ಅಂದ್ರೆ ಏನು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸ್ಟಾರ್ಟಿಂಗ್ ಇದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಯಾರೋ ನಿಮ್ಮ ಫ್ರೆಂಡ್ ಒಬ್ಬರು ಒಂದು 10,000 ಇಟ್ಕೊಂಡು ಒಂದು ವಡಪಾವ್ ಸ್ಟಾಲ್ ನ ಓಪನ್ ಮಾಡಿ ಒಂದು ಪ್ರಾಫಿಟ್ ಆದಾಗ ಮತ್ತೊಂದು 4 ಸ್ಟಾಲ್ ಮಾಡ್ತಾರೆ, ಅದನ್ನ ಮತ್ತೆ ತಿರ್ಗಿ ಒಂದು 10 ಸ್ಟಾಲ್ ಮಾಡ್ತಾರೆ. ಸೊ ಇದೇ ತರ ಅವ್ರ ಕಂಪ್ನಿನ ಎಕ್ಸ್ಪಾಂಡ್ ಮಾಡ್ತಾರೆ. ಲೈಕ್ ಝೊಮ್ಯಾಟೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ಏರಿಯಾದಲ್ಲಿ ಇತ್ತು, ಆಮೇಲೆ ಒಂದು ಸಿಟಿಯಲ್ಲಿ ಬಂತು, ಆಮೇಲೆ ಒಂದು ಸ್ಟೇಟ್ ಅಲ್ಲಿ ಬಂತು, ಆಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಯ್ತು. ಇದೆ ಇವಾಗ ಅಷ್ಟೆಲ್ಲ ಅವ್ರು ಬರ್ಬೇಕಾದ್ರೆ ಆಲ್ ಓವರ್ ಎಂಟೈರ್ ಇಂಡಿಯಾದಾಗ ಇಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಏನಪ್ಪ ಬಂಡವಾಳ ಬೇಕು. ಸೊ ಬಂಡವಾಳ ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಪಬ್ಲಿಕ್ ಆಫರ್ ಮಾಡ್ತಾರೆ. ಈಗ ನನ್ನೊಂದು ಕಂಪ್ನಿ ಇದೆ, ಎಕ್ಸಾಂಪಲ್ ಅದೇ ಝೊಮ್ಯಾಟೊ ಆಗ್ಲಿ ಸ್ವಿಗ್ಗಿ ಆಗ್ಲಿ XYZ ಕಂಪ್ನಿ ಇದೆ. ಸೊ ಅವ್ರು ಒಂದು ಸ್ಟೇಟ್ ಅಲ್ಲಿ ಇತ್ತು, ಅವ್ರು ತಿರ್ಗಾ ಅದು ಬಿಲ್ಡಿಂಗ್ ಅವ್ರದ್ದು ಫುಲ್ ಕಂಪ್ನಿನ ಎಕ್ಸ್ಪಾಂಡ್ ಮಾಡೋ ಆಲ್ ಓವರ್ ಇಂಡಿಯಾ ಎಕ್ಸ್ಪಾಂಡ್ ಮಾಡೋಕೆ ಅವ್ರಿಗೆ ಅಮೌಂಟ್ ಬೇಕಾಗಿತ್ತು. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರದ್ದು ಒಂದು ಕಂಪ್ನಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಒಂದು ವ್ಯಾಲ್ಯೂಯೇಷನ್ ಮಾಡಿ ಒಂದು ಸ್ಟಾಕ್ ಪ್ರೈಸಿಗೆ ಒಂದಿಷ್ಟು ಅಮೌಂಟ್ ಅಂತೇಳಿ ಫಿಕ್ಸ್ ಮಾಡ್ತಾರೆ. ಸೊ ಆ ಫಿಕ್ಸ್ ಅಮೌಂಟ್ ಮಾಡಿದಾಗ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನನ್ನ ಕಂಪ್ನಿ ಶೇರ್ಸ್ ಇಷ್ಟಿದೆ, ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಲೈಕ್ ಒಂದು 100 ರುಪೀಸ್ ಎಕ್ಸಾಂಪಲ್ ಇಟ್ಕೊಂಡು 100 ರುಪೀಸ್ ಒಂದು ಪ್ರೈಸ್ ವ್ಯಾಲ್ಯೂನ ಅವರು ಫಿಕ್ಸ್ ಮಾಡ್ತಾರೆ. ಪ್ರೈಸ್ ವ್ಯಾಲ್ಯೂ ಫಿಕ್ಸ್ ಮಾಡಿದಾಗ ಅವಾಗ ಏನ್ ಮಾಡ್ತಾರೆ ಪಬ್ಲಿಕ್ ಲಿಸ್ಟ್ ಇಲ್ಲ ಝೊಮ್ಯಾಟೊದಲ್ಲಿ ಪಬ್ಲಿಕ್ ಏನ್ ಮಾಡ್ತಾರೆ, ಇಲ್ಲ ಝೊಮ್ಯಾಟೊ ಒಳ್ಳೆ ಕಂಪ್ನಿ, ಒಳ್ಳೆ ತುಂಬಾ ಇದ್ರ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ, ಇದೆಲ್ಲ ತುಂಬಾ ಒಳ್ಳೆ ಫೀಡ್ಬ್ಯಾಕ್ಸ್ ಇದೆ, ಇದೆಲ್ಲ ಗೊತ್ತಾಗೋದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದ್ರಾಗ ಜನ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ನೀವು ಒಂದು 50,000 ಇದ್ರಾಗ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೊ ಅಂದ್ರೆ ನೀವು ಏನ್ ಮಾಡ್ತೀರಿ, ಈ 50,000 ಇನ್ವೆಸ್ಟ್ ಮಾಡಿದ್ರೆ 500 ಶೇರ್ಸ್ ತಗೋತೀರಾ ಈ ಕಂಪ್ನಿಯಲ್ಲಿ. ರೈಟ್. 500 ನೀವು ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ನೀವು ಆ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಆಗ್ತೀರಾ. ಆ ಕಂಪನಿಯಲ್ಲಿ ನಿಮ್ಗೂ ಒಂದು ರೈಟ್ಸ್ ಬರುತ್ತೆ. ಈ 500 ಏನು ಶೇರ್ಸ್ ನೀವು ಪರ್ಚೇಸ್ ಮಾಡಿರ್ತೀರ 50 ತಗೊಂಡು 50,000 ನ ಇನ್ವೆಸ್ಟ್ ಮಾಡಿ, ಅವಾಗ ನಿಮಗೆ ಓನರ್ಶಿಪ್ ಸಿಗುತ್ತೆ ಆ ಕಂಪನಿಯಲ್ಲಿ. ಅವ್ರು ಏನಂತ ಇವಾಗ IPO ಅಂದ್ರೆ ಕಂಪ್ನಿ ಏನ್ ಮಾಡ್ತದ, ಅವ್ರದ್ದು ಓನರ್ಶಿಪ್ ನ ನಿಮಗ್ ಸೆಲ್ ಮಾಡ್ತದ, ನೀವು ಅದನ್ನ ಪರ್ಚೇಸ್ ಮಾಡ್ತೀರಿ. ಅವಾಗ ನಿಮಗೆ ಆ ಕಂಪನಿಯಲ್ಲಿ ಓನರ್ಶಿಪ್ ಬರುತ್ತೆ. ಓನರ್ಶಿಪ್ ಫಾರ್ ಎಷ್ಟು ಅಮೌಂಟ್ಗೆ, ನೀವು 50,000 ಅಮೌಂಟ್ ಮಾಡಿದಾಗ, ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ನೀವು 50,000ಗೆ ನಿಮ್ಮ ಶೇರ್ಸ್ ವ್ಯಾಲ್ಯೂಗೆ ನಿಮ್ಗೆ ಅದರಲ್ಲಿ ಒಂದೊಂದು ಓನರ್ಶಿಪ್ ಸಿಗುತ್ತೆ. ರೈಟ್. ಈ ತರ ಇದು ಮಾಡಿದಾಗ ಕಂಪ್ನಿ ಏನಾಗುತ್ತೆ, ಅದ್ರ
ಆ ಅಮೌಂಟ್ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಆ ಅಮೌಂಟ್ ಇಂದ ಒಂದ್ ಕಡೆ ಮತ್ತೊಂದ್ ಕಡೆ ಏನೋ ಒಂದು ಸ್ಟಾಲ್ ಓಪನ್ ಮಾಡ್ತಾರೋ ಮತ್ತೊಂದ್ ಕಡೆ ಏನೋ ಅವ್ರ ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಿದಾಗ ಅವ್ರದ್ದು ಒಳ್ಳೆ ರಿಟರ್ನ್ಸ್ ಬರುತ್ತೆ. ಒಳ್ಳೆ ರಿಟರ್ನ್ಸ್ ಬರುತ್ತೆ. ಈಗ ಶೇರ್ ಬೆಲೆ ಇದು 100 ರುಪೀಸ್ ಇತ್ತು. ಸೊ ನಂಬರ್ ಆಫ್ ಇನ್ವೆಸ್ಟರ್ ಜಾಸ್ತಿ ಆದಾಗ, ನಂಬರ್ ಆಫ್ ಇವ್ರದ್ದು ಮಾರ್ಕೆಟಿಂಗ್ ಎಕ್ಸ್ಟ್ರಾ ಆದಾಗ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದ್ರ ಪ್ರೈಸ್ ವ್ಯಾಲ್ಯೂ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರೈಸ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ನಿಮ್ಗೆ ನಿಮ್ದು ಇನಿಷಿಯಲ್ ಅಮೌಂಟ್ ನೀವು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರದ್ದು ಆ ಪ್ರೈಸ್ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ. ರೈಟ್. ಸೊ ಇದರಲ್ಲಿ ನೀವು ಈ ತರ ಮಾಡ್ಕೊಂಡು ಪ್ರಾಫಿಟ್ನ ಮಾಡ್ಕೋಬಹುದು. ಎಕ್ಸಾಂಪಲ್ ಯಾವ್ದು ಹೇಳದ್ನಲ್ಲ, ಇವಾಗ ಝೊಮ್ಯಾಟೊದವ್ರು ಆಯ್ತು, ಆಮೇಲೆ ಸ್ವಿಗ್ಗಿ ಅವರಾಯ್ತು, ಆಮೇಲೆ ಓಲಾದವ್ರು ಮಾಡಿದ್ರು. ಸೊ ಅವ್ರ ಪ್ರೈಸ್ ವ್ಯಾಲ್ಯೂ ಜಾಸ್ತಿನೇ ಆಗೋದು ಕಡಿಮೆ ಆಗುತ್ತೆ. ಇವಾಗ ನೋಡಿ ಎಕ್ಸಾಂಪಲ್ ಜಾಸ್ತಿನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ನೋಡಿ ಕಿಂಗ್ ಫಿಶರ್ ಇದೆ, ಆಮೇಲೆ ಸತ್ಯಂ ಅಂತ ಒಂದು ಇದು ಬಂದಿತ್ತು. ಅವ್ರದ್ದು ಏನಾಯ್ತು, ಕಿಂಗ್ ಫಿಶರ್ ಏನಾಯ್ತು, ಕಂಪ್ಲೀಟ್ ಆಗಿ ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡ್ತು. ಆಮೇಲೆ ಒಂದ್ ಸ್ವಲ್ಪ ಬ್ಯಾಂಕ್ ಕರಪ್ಟ್ ಆಗಿ ಅವ್ರ ಡೆಪ್ಸ್, ಅವ್ರದ್ದು ಏನದ ಕರ್ಜ ಅಂತಾರಲ್ಲ, ಲೋನ್ ಅಂತಾರಲ್ಲ, ಸೊ ಅದನ್ನ ಕರೆಕ್ಟ್ ಆಗಿ ರಿಪೇ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಏನೋ XYZ ಬ್ಯಾಡ್ ನ್ಯೂಸ್ ಬಂದಾಗ ಮತ್ತೆ ಶೇರ್ ವ್ಯಾಲ್ಯೂ ಏನಾದ್ರು ಕಮ್ಮಿ ಆಗ್ತದೆ, ಅವಾಗ ನೀವು ಇನ್ವೆಸ್ಟ್ ಮಾಡಿ ಅಮೌಂಟ್ ಸ್ವಲ್ಪ ನಿಮ್ಗೆ ಲಾಸ್ ಆಗ್ತದೆ. ಸೊ ಇದನ್ನು ಚಾನ್ಸಸ್ ಇರ್ತದೆ. ಇದ್ರಾಗ ಕಂಪ್ಲೀಟ್ ಆಗಿ ಪ್ರಾಫಿಟ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ, ಕಂಪ್ಲೀಟ್ ಆಗಿ ಲಾಸ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ರೈಟ್. ನೀವು ಯಾವುದೇ ಕಂಪ್ನಿನ ಸೊ ಪಬ್ಲಿಕ್ ಅವರು ಆಫರ್ ಮಾಡಿದಾಗ ಆ ಕಂಪ್ನಿದ ಬಗ್ಗೆ ನೀವು ಬಿಫೋರ್ ಸ್ಟಡಿ ಮಾಡಬೇಕು. ರೈಟ್. ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಮುಂದೆ ಇದು ಜಸ್ಟ್ ನನ್ನ ಬೇಸಿಕ್ಸ್. ಕೆಲ ಜನ ಯಾರಿಗೆ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, IPO ಅಂದ್ರೆ ಏನು, NSE ಅಂದ್ರೆ ಏನು, BSE ಅಂದ್ರೆ ಏನು, ಸೊ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಇನ್ ಬಿಟ್ವೀನ್ ವಿಡಿಯೋದಲ್ಲಿ ನಾನು ಹೇಳಿದೆ, ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಬರುತ್ತೆ, ಆಪ್ಷನ್ ಟ್ರೇಡಿಂಗ್ ಬರುತ್ತೆ, ಆಮೇಲೆ ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ. ಇದು ಏನದ ಕಂಪ್ಲೀಟ್ ಆಗಿ ನಿಮ್ಗೆ ಒಂದೇ ದಿನದಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದ್ರ ಕಂಟಿನ್ಯೂ ಪಾರ್ಟ್ ಏನದ, ನಾನು ಕರೆಕ್ಟ್ ಆಗಿ ಡೀಪ್ ಆಗಿ ಸ್ಟಾಕ್ ಮಾರ್ಕೆಟ್ ಅದು ಯಾವ ತರ ಆಗುತ್ತೆ, ಅದರಲ್ಲಿ ಯಾವ ತರ ನೀವು ಟ್ರೇಡ್ ಮಾಡಬಹುದು, ಇಂಡೆಕ್ಸ್ ಅಂದ್ರೆ ಇಂಡೆಕ್ಸ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ಯಾವ ತರ ಸ್ವಿಂಗ್ ಟ್ರೇಡಿಂಗ್ ಮಾಡಬಹುದು, ಆಮೇಲೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬಹುದು, ಈ ತರ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡಬಹುದು, ಅದ್ರ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನೇ ನಿಮ್ ಕಡೆಯಿಂದ ಸಜೆಷನ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಈ 4-5 ವಿಡಿಯೋ ಹಾಕಿದ್ದೀನಿ, ಲೈಕ್ಸ್ ತುಂಬಾ ಕಡಿಮೆ ಆಗ್ತದೆ. ಆಮೇಲೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಯಾರು ಏನು ರಿಪ್ಲೈ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಏನೇ ನಿಮ್ಮ ಅನಿಸಿಕೆ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸೊ ದಟ್ ನಾನು ವಿಡಿಯೋನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಿಮಗೆ ಬೆಟರ್ ಇದರ ಕರೆಕ್ಟ್ ಆಗಿ ನಾಲೆಜ್ ನ ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಲೈಕ್ ಮಾಡಿ ನಂದು ವಿಡಿಯೋಗೆ. ಆಮೇಲೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಇದೆ ಅವ್ರಿಗೂ ಸಜೆಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಇಲ್ಲಿವರೆಗೂ ನಾನು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ IPO ಅಲಾಟ್ಮೆಂಟ್ ಹೆಂಗಾಗುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲೇ ನಂದು ಟಾಪಿಕ್ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.